ಏನೋ ಹೊಸ್ದಾಗಿ E30 ಫ್ಯೂಯಲ್ ಬೇರೆ ಬಿಡ್ತದಾರಲ್ಲ ಗುರು. ಇಷ್ಟು ದಿನ E20 ಫ್ಯೂಯಲ್ ಬಿಟ್ಟು ಗಾಡಿಗಳ್ನ ಅಳಿಸಿ ಬಿಸಾಕಿದ್ರು. ಇನ್ನೇನು ಗೌರ್ಮೆಂಟವರು E30 ಫ್ಯೂಯಲ್ ಬಿಟ್ಟ ಮೇಲೆ ಗಾಡಿನ ಆಫ್ ಮಾಡಿಬಿಡ್ತಾರೆ. E20 ಫ್ಯೂಯಲಿಗೆ ಎರಡ ಸಮಸ್ಯೆ. ಮೈಲೇಜ್ ಡ್ರಾಪು, ಫ್ಯೂಯಲ್ ಸಿಸ್ಟಮಲ್ಲೆಲ್ಲ ಕಾರ್ಬನ್ ಡೆಪಾಸಿಟ್ ಆಗಿ ಥ್ರಾಟಲ್ ಬಾಡಿ ಅಗಲೆಲ್ಲ ಕ್ಲೀನ್ ಮಾಡಿಸ್ಬೇಕು, ಪಿಕಪ್ ಡ್ರಾಪ್ ಆಗುತ್ತೆ. ಇನ್ನು E30 ಫ್ಯೂಯಲಿಗೆ ಎರಡ ಪ್ರಾಬ್ಲಮ್ ಬರೋದು. ಫಸ್ಟ್ ಆಫ್ ಆಲ್ ಮಾರ್ಕೆಟಲ್ಲಿ E30 ಕಂಫರ್ಟೇಬಲ್ ಗಾಡಿಗಳೇ ಇಲ್ಲ. ಇವರೆಲ್ಲ ಬಿಲ್ ಪಾಸ್ ಮಾಡಿ E30 ಫ್ಯೂಯಲಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಗಾಡಿಗಳು ಗತಿ ಏನು ಅನ್ನೋದೇ ಅರ್ಥ ಆಗ್ತಿಲ್ಲ. ಆ XP 95 ಅಂತ ಮಾರ್ಕೆಟಲ್ಲಿ ಪವರ್ ಪೆಟ್ರೋಲ್ ಅಂತ ಬರುತ್ತೆ, ಅದರಲ್ಲೂ E20% ಎಥನಾಲ್ ಮಿಕ್ಸ್ ಮಾಡಿ ಗಾಡಿಗೆ ಹಾಕ್ತಾರೆ. ಯಾರ್ಯಾರು ಗಾಡಿ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ, ಸ್ವಲ್ಪ ದಿನ ಹೋಲ್ಡ್ ಮಾಡಿ. E30 ಫ್ಯೂಯಲ್ ಕಂಫರ್ಟೇಬಲ್ ಇರೋ ಗಾಡಿ ಬಿಟ್ಟ ಮೇಲೆ ಗಾಡಿ ತಗೊಳ್ರಿ, ನಮ್ಮ ಸಜೆಷನ್ನು. ಅಲ್ಲಿ ಗಾಡಿಗೆಲ್ಲ ತಲೆನೇ ಹಾಕೋಕೆ ಹೋಗ್ಬೇಡ್ರಿ. ನಮ್ಮ ಗಾಡಿ E20 ಕಂಫರ್ಟೇಬಲ್ ಆಗೇ ನಾನು ಹಗ್ಲಾಗ್ಲ ಥ್ರಾಟಲ್ ಬಾಡಿ ಕ್ಲೀನ್ ಮಾಡಿಸಿ ಓಡಿಸ್ತೀನಿ. ಇನ್ನು E30 ಫ್ಯೂಯಲ್ ಬಿಟ್ಟ ಮೇಲೆ ಏನು ಗತಿನೋ ಗೊತ್ತೇ ಇಲ್ಲ. ಏನಿಲ್ಲ, ಲಾಸ್ಟ್ ಆಪ್ಷನ್ ಎಲೆಕ್ಟ್ರಿಕ್ ಗಾಡಿ ತಗೋಬೇಕು, ಓಡಿಸ್ಬೇಕು ಅಷ್ಟೇ.